ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಮನೀಷಾ? ಇಷ್ಟು ದಿನಾನು ನಮಗ್ ಮೋಸ ಮಾಡ್ತಿದ್ದೊಬ್ಬ ವ್ಯಕ್ತಿ ಬಗ್ಗೆ. ಇಷ್ಟು ದಿನ ಆ ವ್ಯಕ್ತಿ ಮೋಸಕ್ಕೆ ಬಲಿ ಆಗ್ತಿದ್ದ ನಮ್ ಇನ್ನೋಸೆನ್ಸ್ ಬಗ್ಗೆ. ಮನೀಷಾ, ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಮಗ್ ಅರ್ಥನೇ ಆಗ್ತಾ ಇಲ್ಲ. ದಯವಿಟ್ಟು ವಿಷಯನ ಬಿಡಿಸಿ ಹೇಳು. ಇಲ್ ನೋಡು, ನಾನೀಗ ಹೇಳೋ ಕಥೆಗೆ ಕಥಾನಾಯಕಿ ಬಂದ್ಲು. ಏನ್ ಮನೀಷಾ, ಮತ್ತೆ ಭಾಗ್ಯ ಏನಾದ್ರೂ ಎಡವಟ್ ಕೆಲ್ಸ ಮಾಡಿ ನಮಗೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಳ? ಈ ಸಲ ಭಾಗ್ಯ ಮಾಡಿರೋದು ಈ ಎಡವಟ್ ಕೆಲ್ಸ ಅಲ್ಲ ಆಂಟಿ, ಒಂದು ಗ್ರೇಟ್ ಕೆಲ್ಸ. ನಮ್ ಎಲ್ರನ್ನು ಫೂಲ್ ಮಾಡಿರೋ ಕೆಲ್ಸ. ಇಷ್ಟು ದಿನ ಭಾಗ್ಯ ನಮ್ಮೆಲ್ರನ್ನು ಸ್ಟುಪಿಡ್ ಅಂತ ಅನ್ಕೊಂಡಿದ್ಲು. ನಮ್ ಎಲ್ರ ಕಣ್ಣಿಗೂ ಪಟ್ಟಿ ಕಟ್ಟಿ ಚೆನ್ನಾಗಿ ಆಟ ಆಡ್ಸಕ್ ನೋಡಿದ್ರು. ಮನೀಷಾ, ಈಗ್ಲಾದ್ರೂ ವಿಷಯ ಹೇಳ್ತೀಯೋ ಇಲ್ವೋ? ಇಷ್ಟು ದಿನ ಭಾಗ್ಯ ಎಲ್ ಕೆಲ್ಸ ಮಾಡ್ತಾಳೆ ಅಂತ ತುಂಬಾ ಹುಡುಕ್ತಿದ್ದೆ. ಹಾಗೆ ನಮ್ಮ ಆಫೀಸಲ್ಲಿ ಕೆಲ್ಸ ಮಾಡ್ತಿರೋ ಭಾಗ್ಯಲಕ್ಷ್ಮಿ ತನ್ನ ಪರ್ಸನಲ್ ವಿಷಯ ಹೇಳಲ್ವಲ್ಲ ಅಂತ ತುಂಬಾ ಅನುಮಾನ ಇತ್ತು. ನಿಜವಾದ ವಿಷಯ ಏನಂದ್ರೆ, ಭಾಗ್ಯಲಕ್ಷ್ಮಿ ಇಬ್ರು ಒಬ್ರೆ. ಏನ್ ಹೇಳ್ತಾ ಇದೀಯ ಮನೀಷಾ? ನಾನ್ ಹೇಳ್ತಿರೋದ್ ನಿಜಾನೇ ಮಿತ್ರ. ಬೇಕು ಅಂದ್ರೆ ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ. ಏನ್ ಭಾಗ್ಯ ಇದೆಲ್ಲ? ಭಾಗ್ಯಲಕ್ಷ್ಮಿ ಆಗಿ ನಮ್ ಮುಂದೆ ಯಾಕೆ ಇಷ್ಟು ನಾಟಕ ಮಾಡ್ದೆ ನೀನು? ಏನ್ ಸಾಧಿಸ್ಬೇಕು ಅಂತ ಹೀಗೆಲ್ಲ ವೇಷ ಹಾಕ್ದೆ? ಕೇಳ್ತಾ ಇರೋದು ನಿನ್ನೆ ಭಾಗ್ಯ. ಇಷ್ಟು ದಿನ ನೀನ್ ಮಾಡ್ತಾ ಇರೋ ಕೆಲ್ಸಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ ಮಾತ್ರ ಅನ್ಕೋತಿದ್ವಿ. ಇವಾಗ ಅದಕ್ಕೂ ಮೀರಿ ಏನೆಲ್ಲ ಕುತಂತ್ರ ಇದೆ ಅಂತ ಅನುಮಾನಿಸ್ಬೇಕಾಗಿ ಬರ್ತಿದೆ, ಭಯ ಪಡ್ಬೇಕಾಗಿ ಬರ್ತಿದೆ. ನಾನ್ ಮತ್ತೆ ಆ ರೀತಿ ಮಾಡ್ತೀನಿ ಅಂತ ನಿನ್ಗನ್ಸುತ್ತಾ ಅತ್ತೆ? ಮತ್ತೆ ಇದನ್ನೇನಂತೀಯ? ಮಾರು ವೇಷದಲ್ಲಿ ಭಾಗ್ಯಲಕ್ಷ್ಮಿ ಅನ್ನೋ ಹೆಸರಿಂದ ಮಿತ್ರ ಆಫೀಸ್ಗೆ ನೀನ್ ಯಾಕೆ ಸೇರ್ಕೊಂಡೆ? ಮನ್ಸಲ್ಲಿ ಯಾವುದೇ ರೀತಿ ದುರುದ್ದೇಶ ಇಲ್ಲದೆ ಹೋದ್ರೆ ನೀನು ವೇಷ ಬದಲಾಯಿಸ್ಕೊಂಡು ಆಫೀಸಿಗೆ ಸೇರ್ಕೊಳ್ಳೋ ಅವಶ್ಯಕತೆ ಏನಿತ್ತು? ನನ್ಗೆ ಮೊದ್ಲಿಂದಾನೇ ಭಾಗ್ಯನ್ ಮೇಲೆ ಅನುಮಾನ ಬರ್ತಾನೆ ಇತ್ತಕ್ಕ. ಡಿವೋರ್ಸ್ ಬೇಕು ಅಂತ ಹೇಳ್ಕೊಂಡು ಡಿವೋರ್ಸ್ ತಕ್ಷಣ ಬರಬಾರ್ದು ಅಂತ ಜಡ್ಜ್ ಮುಂದೆ ನಾಟಕ ಆಡಿದ್ಲು. ಈ ಕುಟುಂಬ ಬೇಡ ಅಂದ್ಲು. ಮನೆಗ್ ಬಂದ್ಮೇಲೆ ಮತ್ತೆ ಎಲ್ರಿಗೂ ಹತ್ರ ಆಗೋ ಕೆಲ್ಸ ಮಾಡಿದ್ಲು. ಭಾಗ್ಯ ಮಾಡೋ ಪ್ರತಿ ಕೆಲ್ಸದ ಹಿಂದೆ ಏನೋ ಸೀಕ್ರೆಟ್ ಇರುತ್ತೆ. ಪ್ರತಿ ಕ್ಷಣ ಏನೋ ಕುತಂತ್ರ ಮಾಡ್ತಾನೆ ಇರ್ತಾಳೆ.
ದೇವಯಾನಿ ತನ್ನ ಗಂಡನ ಆಫೀಸಲ್ಲೇ ಕೆಲಸ ಮಾಡಬೇಕು ಅನ್ನೋ ಆಸೆ ಇರ್ಬೋದು, ಅದಕ್ಕೆ ಆ ರೀತಿ ಹೋಗಿ ಜಾಯಿನ್ ಆಗಿರ್ಬೋದು. ಇಷ್ಟಕ್ಕೆ ಇಷ್ಟು ಜನ ಈ ರೀತಿಯೆಲ್ಲ ಅವಮಾನ ಮಾಡ್ತಿದ್ದೀರಾ? ಯಾಕಿಷ್ಟೊಂದು ರಾದ್ಧಾಂತ ಮಾಡ್ತಾ ಇದ್ದೀರಾ? ನೀವೀಗ ಆಡ್ತಿರೋ ಮಾತಿಗೆ ಅರ್ಥ ಇದೆಯಾ ಭಾವ? ಜಾಬ್ ಮಾಡ್ಬೇಕು ಅನ್ಕೊಂಡ್ರೆ ನೇರವಾಗಿ ಮಿತ್ರನ ಕೇಳಿ, ಅದನ್ ಬಿಟ್ಟು ಮಾರುವೇಷದಲ್ಲಿ ಹೋಗೋದೇನು? ಮಿತ್ರನ್ ಕಣ್ಣಿಗೆ ಮಣ್ಣೆರ್ಚಿ ಅಲ್ಯ ಕೆಲ್ಸ ಮಾಡ್ಬೇಕಿತ್ತು. ದೇವ್ಯಾನಿ ಹೇಳಿದ್ದು ನಿಜಾನೇ ತ್ರಿವಿಕ್ರಮ. ಹೀಗೆ ಮಾರ್ವೇಷದಲ್ಲಿ ಹೋಗೋದು ನಮ್ ಸಂಸ್ಕಾರ ಅಲ್ಲ. ಈ ಭಾಗ್ಯಗೆ ಇಂಥ ಬುದ್ಧಿ ಯಾಕೆ ಬಂತು? ಭಾಗ್ಯ, ಹೇಳು, ನಿನ್ ಮನ್ಸಲ್ಲಿ ನಿಜವಾಗ್ಲೂ ಏನಿದೆ? ನೀನ್ ಯಾಕಿದೆಲ್ಲ ಮಾಡ್ತಿದ್ಯಾ? ಇನ್ನು ಏನೇನ್ ಮಾಡ್ತೀಯಾ? ಮಿತ್ರ ಅವ್ರೆ, ನಾನೀಗ ನಿಮ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಅದನ್ನ ನೀವ್ ನಂಬೋ ಪರಿಸ್ಥಿತಿಲೂ ಇಲ್ಲ. ಅದಕ್ಕೆ ನಾನು ಏನು ಹೇಳಕ್ ಹೋಗ್ಲಿಲ್ಲ. ಎಷ್ಟ್ ಚೆನ್ನಾಗಿ ತಪ್ಪಿಸ್ಕೋತಾ ಇದೀಯ ಭಾಗ್ಯ. ಮಾಡಿದ್ದು ಇಂಥ ಕೆಲ್ಸ, ತುಂಬಾ ಪ್ಲಾನ್ ಮಾಡಿ ನಮ್ಮನ್ನ ಮೋಸ ಮಾಡಿದೆ. ತುಂಬಾ ಬುದ್ಧಿ ಉಪಯೋಗಿಸಿ ನಮಗ್ ಕಣ್ಕಟ್ಟಿದೆ. ಈಗ ಇನ್ನೇನ್ ನಿಜ ಹೊರಗ್ ಬರ್ತಿದೆ ಅಂದ ಹಾಗೆ ಇನ್ನೇನ್ ಸುಳ್ಳು ಹೇಳ್ಬೇಕು ಅಂತ ನಿನಗೆ ಗೊತ್ತಾಗ್ತಿಲ್ಲ. ಇಷ್ಟೇ ತಾನೆ? ನಿನ್ನ ನಂಬಿದ್ದಕ್ಕೆ ಈ ಕುಟುಂಬಕ್ಕೆ ಮತ್ತೆ ನನಗೆ ತುಂಬಾ ಚೆನ್ನಾಗಿ ಬುದ್ಧಿ ಕಲ್ಸಿದ್ಯಾ. ಮಿತ್ರ, ಇನ್ನು ಮಾತ್ಯಾಕೆ? ಇಂಥವ್ರನ್ನೆಲ್ಲ ಇನ್ನು ಮನೇಲಿ ಇಟ್ಕೊಳ್ಳೋದು ಸರಿನಾ? ಹೊರಗ್ ಕಳ್ಸು. ನಂಗ್ ಗೊತ್ತು ಮಿತ್ರ, ನಿಮ್ಗೆಲ್ಲ ಇರೋ ಒಳ್ಳೆ ಗುಣ ಅವಳನ್ನ ಕಳ್ಸೋಕ್ ಬಿಡ್ತಿಲ್ಲ. ಆದ್ರೆ ಹೀಗೆ ಮೋಸ ಕುತಂತ್ರ ಮಾಡೋರ್ನ ನಮ್ಮನೇಲಿ ಇಟ್ಕೊಳ್ಳೋದಕ್ಕೆ ನಾನ್ ಮಾತ್ರ ಒಪ್ಕೊಳ್ಳಲ್ಲ. ಬಾ. ಅಬ್ಬಾ, ನಡೆಯೋ ಸೀನ್ ನೆನಪು ಮಾಡ್ಕೊಂಡ್ರೆ ಖುಷಿ ಆಗ್ತದೆ. ಇವತ್ತಿ ಭಾಗ್ಯಲಕ್ಷ್ಮಿ ಭಾಗ್ಯ ಗುಟ್ಟು ರೊಟ್ಟಾಗೋಗುತ್ತೆ. ಈ ಭಾಗ್ಯ ಅನ್ನೋ ಕ್ಯಾರೆಕ್ಟರ್ ಈ ಮನೆಯಿಂದ ಪರ್ಮನೆಂಟ್ ಆಗಿ ಔಟ್ ಆಗೋಗುತ್ತೆ. ವೇಟ್ ಅಂಡ್ ಸಿ. ಆಂಟಿ, ನಿಮಗೊಂದು ಗುಡ್ ನ್ಯೂಸ್. ಅಯ್ಯೋ, ಅತ್ತೆಗೆ ಹುಷಾರಿಲ್ಲ. ಆಂಟಿ, ಏನಾಗಿತ್ತು ಇವ್ರಿಗೆ? ಇದಕ್ಕಿದ್ದಂಗೆ ತಲೆ ಸುತ್ತಿ ಬಿದ್ದೋದು ಡಾಕ್ಟರ್. ಆರೋಗ್ಯವಾಗಿದ್ದರು ನಮ್ಮ ತಾಯಿ, ಇದಕ್ಕಿದ್ದಂಗೆ ತಲೆ ಸುತ್ತಿ ಬಿದ್ದೋದ್ರು. ಅವ್ರ ಆರೋಗ್ಯದಲ್ಲಿ ಯಾವ ರೀತಿ ಏರ್ಪೇರ್ ಆಗಿದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಮೇಡಮ್. ಇವಾಗ ಅತ್ತೆಯವ್ರ ಪರಿಸ್ಥಿತಿ ಹೇಗಿದೆ ಡಾಕ್ಟರ್? ವಯಸ್ಸಾಗಿದೆಯಲ್ಲ, ಸ್ವಲ್ಪ ಸುಸ್ತಾಗಿರುತ್ತೆ. ಅದ್ರ ಜೊತೆಗೆ ಯಾಕೋ ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅದರಿಂದ ನರ್ವಸ್ ಸಿಸ್ಟಮ್ ಅಲ್ಲಿ ಗ್ಲಿಚಸ್ ಬಂದು ಹೀಗೆ ಅನ್ಕಾನ್ಶಿಯಸ್ ಆಗಿದ್ದಾರೆ. ಈಗ ತಕ್ಷಣಕ್ಕೆ ಪ್ರಜ್ಞೆ ಬರೋದು ತುಂಬಾ ಕಷ್ಟ. ಹಾಗೆ ಪೂರ್ತಿ ಕೋಮಾಗೂ ಹೋಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಭಾಗ್ಯ ಬಗ್ಗೆ ಗೊತ್ತಾಗಿರೋ ನಿಜಾನ ಹೇಳಿ ಹೊರಗೆ ಕಳ್ಸೋಣ ಅಂತ ಅನ್ಕೊಂಡ್ರೆ ಪರಿಸ್ಥಿತಿ ಏನು ಹೀಗಾಗೋಯ್ತು?
ಇವಾಗ ಭಾಗ್ಯ ಬಗ್ಗೆ ಹೇಳಿದ್ರು ಯಾರೂ ಕೇಳಿಸ್ಕೊಳಲ್ಲ. ಅಚ್ಚಿಗೇನಾಯ್ತು ಅನ್ನೋ ಗಾಬರಿಯಲ್ಲೇ ಇದ್ದಾರೆ. ಬಾ ಏನ್ ಮಾಡ್ಲಿ? ಡಾಕ್ಟರ್, ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ನಾವು ನಿಮ್ಗೆ ಗ್ಯಾರಂಟಿ ಕೊಡಕ್ಕಾಗಲ್ಲ. ಹಾಗಂದ್ರೆ ಹೇಗೆ ಡಾಕ್ಟರ್? ನಮ್ಮ ತಾಯಿನ ಈ ರೀತಿ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಡಾಕ್ಟರ್? ಡಾಕ್ಟರ್, ನಾನ್ ಒಂದ್ಸರಿ ಅಜ್ಜಿ ಜೊತೆ ಮಾತಾಡ್ಬೋದಾ? ಓಕೆ, ಅಜ್ಜಿ, ನಿಮ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ಎಲ್ರ ಮನ್ಸಲ್ಲಿ ಏನಿದೆ ಗೊತ್ತಾ? ನೀವ್ ಮತ್ತೆ ಕಣ್ ಬಿಡ್ಬೇಕು, ಮತ್ತೆ ಎಲ್ರ ಜೊತೆ ನಗ್ನಗ್ತಾ ಮಾತಾಡ್ಬೇಕು. ಆಗಾಗ ಮಾವನ್ ಮೇಲೆ ಸ್ವಲ್ಪ ಎಗರಾಡ್ಬೇಕು. ವಿವೇಕ್ ಮೇಲೆ ಸಣ್ಣದಾಗಿ ಕೋಪ ಮಾಡ್ಕೋಬೇಕು. ಸಂಜೆನ ತರ್ಲೆ ತುಂಟಾಟ ಮಾಡೋದಕ್ಕೆ ಸ್ವಲ್ಪ ಬೈಬೇಕು. ಅದೆಲ್ಲದಕ್ಕಿಂತ ನಿಮಗ್ ನನ್ ಮೇಲೆ ತುಂಬಾ ಕೋಪ ಇದೆ ಅಲ್ವಾ? ಆ ಕೋಪನ ನೀವ್ ತೀರಿಸ್ಕೋಬೇಕು. ನಿಮ್ ಕೋಪದಲ್ಲೂ ಅರ್ಥ ಇದೆ ಅಜ್ಜಿ. ಅದಕ್ಕೆ ಆ ಕೋಪನ ಯಾವಾಗ ತೀರಿಸ್ಕೋತೀರಾ ಅಂತ ಕಾಯ್ತಿದ್ದೀನಿ. ಕೋಪದಲ್ಲಿ ನನ್ಗೆ ಹಾಗೆ ಹೀಗೆ ಅಂತ ಯಾವಾಗ ಬೈತೀರ ಅಂತ ಕಾಯ್ತಿದ್ದೀನಿ. ಕೋಪನೆಲ್ಲ ಹಾಗೆ ಮನ್ಸಲ್ಲಿಟ್ಕೊಂಡು ನೀವ್ ನನಗ್ ಒಂದು ಮಾತು ಹೇಳ್ತಿಲ್ವಲ್ಲ. ನಾನೀಗ ಹೇಳಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ನೀವು ಮಾತಾಡಕ್ಕೆ ಒಂದ್ಸರಿ ಕಣ್ ತೆಗಿರಿ. ನನ್ ಮೇಲಿರೋ ಕೋಪನ್ ತೀರ್ಸ್ಕೊಳಕ್ಕಾದ್ರೂ ಒಂದ್ಸರಿ ಮಾತಾಡಿ ಅಜ್ಜಿ. ಅಜ್ಜಿ, ನನಗ್ ಬೈಬೇಕನ್ನಿಸ್ತಿದ್ಯಾ? ಬೈದ್ಬಿಡಿ. ಹೊಡಿಬೇಕನ್ನಿಸ್ತಿದ್ಯಾ? ನೋಡಿ, ಇಲ್ಲಿ ಹೊಡಿರಿ, ಹೊಡಿರಿ, ಹೊಡಿರಿ ನನ್ಗೆ, ಹೊಡಿರಿ ಅಜ್ಜಿ, ಹೊಡಿರಿ, ಒಂದ್ಸರಿ ಹೊಡಿರಿ, ಹೊಡೆದ್ಬಿಡಿ ನನ್ಗೆ, ಹೊಡಿರಿ ಅಜ್ಜಿ, ಹೊಡಿರಿ, ಹೊಡಿರಿ ಅಜ್ಜಿ, ಇಲ್ಲಿ ಹೊಡಿರಿ, ಹೊಡಿರಿ, ಈ ಕಡೆ ಹೊಡಿರಿ, ಹೊಡಿರಿ ನನ್ಗೆ, ಹೊಡಿರಿ ಅಜ್ಜಿ, ಹೊಡಿರಿ, ಎದ್ದೇಳಿ, ಎದ್ದೇಳಿ ಅಜ್ಜಿ, ಹೊಡಿರಿ, ಹೊಡಿರಿ ನನ್ಗೆ, ಹೊಡಿರಿ ಅಜ್ಜಿ, ಹೊಡಿರಿ ಅಜ್ಜಿ. ಏನ್ ಮಾಡ್ತಿದ್ಯಾ? ಹೊಡಿರಿ ಅಜ್ಜಿ, ಹೊಡಿರಿ, ನಂಗೆ ಹೊಡಿರಿ, ಹೊಡಿರಿ ಅಜ್ಜಿ, ಎದ್ದೇಳಿ, ಎದ್ದೇಳಿ ಅಜ್ಜಿ, ಹೊಡಿರಿ ನನ್ಗೆ. ನಿಮ್ ಕೋಪ ಹೋಗೋವರೆಗೂ ನನ್ಗೆ ಹೊಡಿರಿ ಅಜ್ಜಿ, ಹೊಡಿರಿ, ನಾನು ಹೊಡ್ಸ್ಕೊತೀನಿ. ಹೊಡಿರಿ, ಭಾಗ್ಯ ಯಾವಾಗ್ಲೂ ನನ್ ಬಂಗಾರ ಅಂತೀರ ಅಲ್ವಾ? ಹೊಡಿರಿ ಅಜ್ಜಿ, ಆ ಮಾತ್ ಕೇಳಕ್ಕೆ ನಾನು ಕಾಯ್ತಿದ್ದೀನಿ. ಹೊಡಿರಿ ಅಜ್ಜಿ, ಹೊಡಿರಿ, ಎದ್ದೇಳಿ ಅಜ್ಜಿ, ಹೊಡಿರಿ ನನ್ಗೆ. ಅಮ್ಮ, 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 ಅಮ್ಮ,
ಎದ್ದೇಳಮ್ಮ, ನಿಜಾನ. ನೀನಾಗ ಈಗ ಯಾವಾಗ್ಲೂನು ಅಪ್ಪಟ ಬಂಗಾರ ಭಾಗ್ಯ. ಮತ್ತೆ ನನ್ ಮೇಲ್ ನಿಮ್ಗೆ ಯಾಕಷ್ಟು ಕೋಪ ಅಜ್ಜಿ? ಮತ್ತೆ ಕೋಪ ಬರಲ್ವಾ? ಬಂಗಾರದಂತ ಹುಡುಗಿ ಈ ಮನೆ ಸೊಸೆ ಸ್ಥಾನನ ಬಿಟ್ಟು ಹೋಗ್ತೀನಿ ಅಂದ್ರೆ ಕೋಪ ಬರಲ್ವಾ? ಬಂಗಾರದಂತ ಹುಡುಗಿ ನನ್ ಮೊಮ್ಮಗನ್ ಜೊತೆ ಇರೋ ಮದ್ವೆ ಸಂಬಂಧನ ಬಿಟ್ಟು ಹೊರಟ್ರೆ ಕೋಪ ಬರಲ್ವಾ? ಈ ಅಜ್ಜಿಗ್ ಯಾವಾಗ ಏನ್ ಬೇಕಾದ್ರೂ ನೋಡ್ಕೊಳ್ಳೋ ಈ ಬಂಗಾರದಂತ ಮೊಮ್ಮಗಳು ಅರ್ಧದಲ್ಲೇ ಬಿಟ್ಟು ಹೋಗ್ತೀನಿ ಅಂದ್ರೆ ಕೋಪ ಬರಲ್ವಾ? ಓ ದೇವ್ರೇ, ಈ ಭಾಗ್ಯ ಸಾಮಾನ್ಯದವಳಲ್ಲ. ತನ್ನ ನಾಟಕದಿಂದ ಎಲ್ರನ್ನೂ ತನ್ನ ಕಡೆ ಮಾಡ್ಕೊಳ್ತಿದ್ದಾಳೆ. ಅತ್ತೆ ತಲೆ ಸುತ್ತಿ ಬಿದ್ದಿದ್ ನೆಪ ಇಟ್ಕೊಂಡು ಈ ಭಾಗ್ಯ ಮಾತ್ರ ಎಲ್ರ ತಲೆ ಕೆಡಿಸ್ತಿದ್ದಾಳೆ. ತ್ರಿವಿಕ್ರಮ ಸರ್, ನಿಜವಾಗ್ಲೂ ಇಟ್ಸ್ ಅ ಮಿರಾಕಲ್. ಔಷಧಿಯಿಂದ ಗುಣ ಆಗದಿರೋದನ್ನ ಮಾತಿಂದ ಪ್ರೀತಿಯಿಂದ ಸರಿ ಮಾಡಬಹುದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಭಾಗ್ಯ ಅವರು ನಿಜವಾಗ್ಲೂ ಒಂದು ಅದ್ಭುತನೇ ಮಾಡಿದ್ದಾರೆ. ಇವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿಯಲ್ಲಿ ಕಣ್ಬಿಟ್ಟು ಮಾತಾಡೋ ಹಾಗೆ ಮಾಡಿದ್ದಾರೆ ಇವರು. ನೀವೆಲ್ಲರೂ ಭಾಗ್ಯಗೆ ಥ್ಯಾಂಕ್ಸ್ ಹೇಳಬೇಕು. ಭಾಗ್ಯ, ಡಾಕ್ಟರ್ ಹೇಳ್ದಂಗೆ ನಿಂಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಅಜ್ಜಿನ ಮತ್ತೆ ನಮಗ್ ಸಿಗೋ ಹಾಗೆ ಮಾಡಿದ್ಯಾ. ಥ್ಯಾಂಕ್ ಯು ವೆರಿ ಮಚ್ ಭಾಗ್ಯ. Really, thank you very much. ಇದಕ್ಕೆ ಥ್ಯಾಂಕ್ಸ್ ಯಾಕೆ ಮಿತ್ರ ಅವ್ರೆ? ಹೇಳ್ಬೇಕು ಭಾಗ್ಯ. ಯಾಕೆಂದ್ರೆ ನಿನ್ನಿಂದ ಒಂದ್ ಮಾಮೂಲಿ ಕೆಲ್ಸ ನಡೀಲಿಲ್ಲ, ಒಂದು ಅದ್ಭುತನೇ ನಡೀತು. ಏನಾಗ್ಬಿಡುತ್ತೋ ಏನೋ ಅಂತ ಭಯ ಪಡ್ತಿದ್ದ ಅತ್ತೆ ಅವ್ರ ಪ್ರಾಣಕ್ಕೆ ಮತ್ತೆ ಜೀವ ತುಂಬ್ದಾಗಾಯ್ತು. ನಿಜವಾಗ್ಲೂ ನಿನಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಎಲ್ರೂ ಭಾಗ್ಯನ ಇಷ್ಟು ಹೊಗಳ್ತಿದ್ದಾರೆ. ಭಾಗ್ಯ ಮಾಡಿರೋ ಮೋಸದ ಬಗ್ಗೆ ಹೇಳಿದ್ರೆ ಅವಳು ಕತ್ತಿ ಹಿಡಿದು ಆಚೆ ದಬ್ಬೋದಂತೂ ಗ್ಯಾರಂಟಿ. ಭಾಗ್ಯ ಮಾಡಿರೋ ಚೀಟಿಂಗ್ ಹೇಳೋಕೆ ಇದು ಕರೆಕ್ಟ್ ಟೈಮ್ ಅಲ್ಲ. ಯು ಆರ್ ರಿಯಲಿ ಗ್ರೇಟ್ ಭಾಗ್ಯ. ಒಂದು ಮಿರಾಕಲ್ನ ಕ್ರಿಯೇಟ್ ಮಾಡಿದ್ಯಾ. ಮಿತ್ರ, ಭಾಗ್ಯ 4 ಮಾತು ಹೇಳಿದ್ದಕ್ಕೆ ಅತ್ತೆಗೆ ಮತ್ತೆ ಪ್ರಜ್ಞೆ ಬಂತು. ಆ ಕೆಲ್ಸ ಯಾರ್ ಮಾಡಿದ್ರು ರಿಸಲ್ಟ್ ಹೀಗೆ ಇರ್ತಿತ್ತು.
ಇಷ್ಟ್ ಚಿಕ್ಕ ವಿಷಯಕ್ಕೆ ಭಾಗ್ಯನ ಅಷ್ಟೆಲ್ಲ ಹೊಗಳೋ ಅಗತ್ಯ ಇಲ್ಲ. ನೋಡಿ ಚಿಕ್ಕಮ್ಮ, ಯಾರಿಂದ ಏನಾಗ್ತಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ಅಜ್ಜಿ ಮತ್ತೆ ನಮಗೆಲ್ಲ ಸಿಗೋದಕ್ಕೆ ಭಾಗ್ಯನೇ ಕಾರಣ. ಮಿತ್ರ, ನೀನ್ ಹೀಗೆ ಹೋಗ್ಲಕ್ ಶುರು ಮಾಡಿದ್ರೆ ಇವಳಿಗೆ ಗ್ಯಾರಂಟಿ ನೆತ್ತಿ ಮೇಲೆ ಕೊಂಬು ಬರುತ್ತೆ. ಇದೆಲ್ಲ ಈಗ ಬೇಕಾ? ಶತ್ರುಗಳನ್ನ ಕೂಡ ಕ್ಷಮಿಸ್ಬೇಕು ಅಂತಾರೆ ಚಿಕ್ಕಮ್ಮ. ಅಂಥದ್ರಲ್ಲಿ ನಮ್ಗಿಷ್ಟು ಸಹಾಯ ಮಾಡಿರೋ ಭಾಗ್ಯಂಗೆ ಒಂದು ಕೃತಜ್ಞತೆ ಕೂಡ ಹೇಳ್ದೇ ಇದ್ರೆ ನಾವು ಸಂಸ್ಕಾರ ಇಲ್ದಿರೋರಾಗ್ತೀವಿ.